ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಈ ದನ್ಪೆ ಆ್ಯಪಲ್ಲಿ ನೀವು ಯಾವ ರೀತಿ ಮೊಬೈಲ್ ರೀಚಾರ್ಜ್ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೀವು ಈ ಥರ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತಾ. ಈಗ ನಾನು ಮೊಬೈಲ್ ರೀಚಾರ್ಜ್ ಮಾಡಬೇಕು. ಈಗ ನಾನು ಮೊಬೈಲ್ ರೀಚಾರ್ಜ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈ ಥರ ನೀವು ರೀಚಾರ್ಜ್ ಅಂತ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಏನಂದರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಮೊಬೈಲ್ ನಂಬರ್ ಎಂಟರ್ ಮಾಡಿ ಆದಮೇಲೆ ನಿಮಗೆ ಫಸ್ಟು ನೀವು ಇಲ್ಲಿ ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೀವು ಯಾವ ಸಿಮ್ಮು ನಿಮ್ಮದು ಅನ್ನೋದು ನೀವು ಚೂಸ್ ಮಾಡಬೇಕಾಗುತ್ತೆ. ಈಗ ನಾನು ಜಿಯೋ ಸಿಮ್ ಆಗಿರೋದ್ರಿಂದ ಜಿಯೋ ಸಿಮ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದಾಗ ಈಗ ನಾನು ಒಂದು ಡೇಟಾ ಆ್ಯಡ್ ಆನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು ಡೇಟಾನ ಆ್ಯಡ್ ಆನ್ ಮಾಡ್ಕೋಬೇಕು. ಈಗ ನಮಗೆ ಯಾವುದು ಪ್ಲ್ಯಾನ್ ರಿಕ್ವೈರ್ಡ್ ಇರುತ್ತೆ ಆ ಪ್ಲ್ಯಾನ್ ಅಮೌಂಟ್ನ ಎಂಟರ್ ಮಾಡ್ಬೋದು, ಅಥವಾ ನೀವು ಪ್ಲ್ಯಾನ್ ಇಲ್ಲಿ ಚೆಕ್ ಮಾಡ್ಬೋದು ಯಾವ ಪ್ಲ್ಯಾನ್ ಬೇಕಂತ. ಈಗ ನಾನು ಟಾಪಪ್ ಮಾಡ್ತಾಯಿದ್ದೀನಿ, ₹10 ಟಾಪಪ್ ಮಾಡ್ತಾಯಿದ್ದೀನಿ. ಸೊ ₹10 ಟಾಪಪ್ ಮಾಡಿದಾಗ ಇಲ್ಲಿ ಈ ಥರ ಬರುತ್ತೆ. ನಿಮಗೆ ಓಕೆ ಅಂತ ಕೊಡಬೇಕಾಗುತ್ತೆ. ನೀವು ನೋಡಿ ಇಲ್ಲಿ ಪ್ಲೀಸ್ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಟು ಪ್ರೊಸೀಡ್ ವಿತ್ ಆ್ಯಡಿಂಗ್ ಯುವರ್ ಅಮೌಂಟ್ ಅಂತ. ಅಂದರೆ ಲೈಕ್ ನೀವೇನಾದರೂ ಪ್ರೊಫೈಲ್ನ ಫಿಲ್ ಮಾಡಿಲ್ಲ ಅಂದರೆ ನಿಮಗೆ ಈ ಥರ ರೀಚಾರ್ಜ್ ಆಗೋದಿಲ್ಲ. ಅದರಿಂದ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಾದಮೇಲೆ ಫಸ್ಟು ಮೇಯ್ನ್ ನೀವು ಪ್ರೊಫೈಲ್ನ ಫಿಲ್ ಮಾಡಬೇಕಾಗುತ್ತೆ. ಪ್ರೊಫೈಲ್ ಫಿಲ್ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ನೀವು ಬ್ಯಾಕ್ ಹೋಗಬೇಕಾಗುತ್ತೆ. ಹೋಮ್ ಪೇಜಿಗೆ ಬಂದಾದಮೇಲೆ ನಿಮಗೆ ಇಲ್ಲಿ ಆಪ್ಷನ್ ಕಾಣ್ತಿಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ ನಿಮ್ಮ ಪ್ರೊಫೈಲ್ ಅಂತ ಮೈ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಕರೆಕ್ಟ್. ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ನೇಮ್ ಎಂಟರ್ ಮಾಡಬೇಕಾಗುತ್ತೆ. ನೇಮ್ ಎಂಟರ್ ಮಾಡಾದಮೇಲೆ ಈಗ ನೋಡಿ ನಾನು ನೇಮ್ ಎಂಟರ್ ಮಾಡಿದ್ದೀನಿ. ಲಾಸ್ಟ್ ನೇಮ್ ಏನಾದರೂ ಲಾಸ್ಟ್ ನೇಮ್ ಎಂಟರ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮ ಮೇಲ್ ಐ ಡಿ ಎಂಟರ್ ಮಾಡಬೇಕಾಗುತ್ತೆ. ಈಗ ನಾನು ಮೇಲ್ ಐ ಡಿ ಎಂಟರ್ ಮಾಡ್ತಾ ಇದ್ದೀನಿ. ಮೇಲ್ ಐ ಡಿ ಎಂಟರ್ ಮಾಡಾದಮೇಲೆ ನೀವು ಜೆಂಡರ್ನ ಚೂಸ್ ಮಾಡಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ದು ಏನು ಡೇಟ್ ಆಫ್ ಬರ್ತ್ ಇದೆ ಆ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕಾಗುತ್ತೆ. ಈಗ ಡೇಟ್ ಆಫ್ ಬರ್ತ್ ತೊಗೊಂಡಿದ್ದೀನಿ. ಇಲ್ಲಿ ಕಂಟ್ರಿನ ಚೂಸ್ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ ಬಂದರೆ ನಿಮಗೆ ಸ್ಟೇಟ್ ಬರುತ್ತೆ. ನಿಮ್ಮ ಸ್ಟೇಟ್ ಯಾವುದು ಅದನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಸಿಟಿ ಯಾವುದು, ಸಿಟಿ ಬಂದು ಈಗ ನಿಮ್ಮ ಸಿಟಿ ಯಾವುದು ಇರುತ್ತೆ ಆ ಸಿಟಿನ ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ನಿಮ್ಮ ಅಡ್ರೆಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅಡ್ರೆಸ್ ಮೆನ್ಷನ್ ಮಾಡ್ತಾ ಇದ್ದೀನಿ ಈಗ. ಆ್ಯಂಡ್ ನಿಮ್ಮ ಪಿನ್ ಕೋಡ್, ನಿಮ್ಮ ಏರಿಯಾ ಪಿನ್ ಕೋಡ್ನ ನೀವಿಲ್ಲಿ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ರೆಫರಲ್ ಕೋಡ್ ಇದು ಬಂದು ಈ ರೆಫರಲ್ ಕೋಡ್ ಏನಿದೆ ನೀವು ಯಾರಿಗೆ ನೀವು ರೆಫರ್ ಮಾಡ್ತೀರಲ್ವ, ಸೊ ನಿಮಗೆ ಯಾರು ರೆಫರ್ ಮಾಡಿರ್ತಾರಲ್ಲ ಅವರ ರೆಫರಲ್ ಕೋಡ್ನ ಇಲ್ಲಿ ಹಾಕಬೇಕಾಗುತ್ತೆ. ಅಪ್ಡೇಟ್ ಅಂತ ಕೊಡಬೇಕಾಗುತ್ತೆ. ಈ ಥರ ಕೊಟ್ಟರೆ ನೋಡಿ ಪ್ರೊಫೈಲ್ ಅಪ್ಡೇಟೆಡ್ ಅಂತ ಬಂತು. ಸೊ ಪ್ರೊಫೈಲ್ ಅಪ್ಡೇಟೆಡ್ ಆಗಿದೆ. ಈಗ ಬ್ಯಾಕ್ ಬರಬೇಕಾಗುತ್ತೆ. ನೀವು ಬ್ಯಾಕ್ ಬಂದು ಈಗ ಮೊಬೈಲ್ ರೀಚಾರ್ಜ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ಪ್ರೊಫೈಲ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಎಗೈನ್ ಬ್ಯಾಕ್ ಬಂದು ನಿಮಗೆ ಮೊಬೈಲ್ ರೀಚಾರ್ಜ್ ಮಾಡೋದು ಹೇಗೆ. ಈಗ ನೋಡಿ ಮೊಬೈಲ್ ನಾನು ಮತ್ತೊಮ್ಮೆ ರೀಚಾರ್ಜ್ ಮಾಡ್ತಾಯಿದ್ದೀನಿ. ಈಗ ನಾನು ರೀಚಾರ್ಜ್ ಆಪ್ಷನ್ಗೆ ಹೋಗ್ತಾಯಿದ್ದೀನಿ. ಸೊ ರೀಚಾರ್ಜ್ ಆಪ್ಷನ್ಗೆ ಹೋದಾಗ ಈಗ ನಾನು ಮತ್ತೆ ಮೊಬೈಲ್ ರೀಚಾರ್ಜ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಫಸ್ಟು ರೀಚಾರ್ಜ್ ಮಾಡೋಕ್ಕೆ ಹೋಗಿದ್ದೆ ಅಲ್ವಾ. ಸೊ ಈ ಥರ ನೀವು ಆ್ಯಡ್ ಆನ್ ಮಾಡ್ಕೋಬೋದು. ಆ್ಯಡ್ ಆನ್ ಮಾಡಿಕೊಂಡು ಎವ್ರಿ ಮಂತು ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಡೈರೆಕ್ಟ್ ಓಪನ್ ಆಗುತ್ತೆ. ಆ್ಯಡ್ ಆನ್ ಮಾಡಿದಾಗ ನೀವು ಎವ್ರಿ ಮಂತು ರೀಚಾರ್ಜ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲ ನೀವು ಹೊಸ ನಂಬರ್ನ ರೀಚಾರ್ಜ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಂಬರ್ ಎಂಟರ್ ಮಾಡಿ ನೀವು ಯಾವ ಸಿಮ್ ಅಂತ ಚೂಸ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಫಸ್ಟೇ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಈ ನಂಬರ್ನ. ಸೊ ಇದರಲ್ಲಿ ನಾನು ರೀಚಾರ್ಜ್ ಮಾಡ್ತಾಯಿದ್ದೀನಿ. ನೋಡಿ ಡೇಟಾ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ ಈಗ ₹15. ಸೊ ಈ ಥರ ನೋಡಿ ಇನ್ ಕೇಸ್ ಸೊ ಯಾಕೆ ಈ ಥರ ಪೇಜ್ ಓಪನ್ ಆಯಿತು ಅಂತ ಹೇಳಿದ್ರೆ ನೋಡಿ ನಿಮ್ಮ ವ್ಯಾಲೆಟಲ್ಲಿ ಈಗ ಬ್ಯಾಕ್ ಹೋಗಬೇಕಾಗುತ್ತೆ. ಅದು ತೋರಿಸ್ತೀನಿ ನೋಡಿ. ನೋಡಿ ಬ್ಯಾಕ್ ಏನಕ್ಕೆ ಅಮೌಂಟ್ ಕೇಳ್ತಿದೆ. ಈಗ ನೋಡಿ ಬ್ಯಾಕ್ ಬಂದು ಈಗ ನೋಡಿ 0 ಇದೆ ವ್ಯಾಲೆಟಲ್ಲಿ 0 ಇರೋದ್ರಿಂದ ನೀವು ವ್ಯಾಲೆಟಲ್ಲಿ ಅಮೌಂಟ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಎಷ್ಟು ರೀಚಾರ್ಜ್ ಮಾಡೋದಕ್ಕೆ ಅಷ್ಟು ಡೈರೆಕ್ಟ್ ನೀವು ರೀಚಾರ್ಜ್ ಮಾಡ್ಬೋದು. ವ್ಯಾಲೆಟಲ್ಲಿ ಇಲ್ಲದೇ ಇರೋದ್ರ ಕಾರಣ ಯಾವ ರೀತಿ ನೀವು ರೀಚಾರ್ಜ್ ಆಗುತ್ತೆ ಅನ್ನೋದು ತೋರಿಸ್ತೀನಿ. ಫಸ್ಟ್ ರೀಚಾರ್ಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಲ್ರೆಡಿ ನನ್ನ ಸಿಮ್ ಆ್ಯಡ್ ಆಗಿದೆ. ನನ್ನ ಮೊಬೈಲ್ ನಂಬರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ರಿಲಯನ್ಸ್ ಜಿಯೋ ಅಂತ.
ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಈಗ ನಾನು 15 ರೂಪೀಸ್ ರೀಚಾರ್ಜ್ ಮಾಡ್ತಾಯಿದ್ದೀನಿ. ನನ್ನ ವ್ಯಾಲೆಟಲ್ಲಿ ಯಾವುದೇ ರೀತಿ ಅಮೌಂಟ್ ಇಲ್ಲ, ನೀವು ನೋಡಿದ್ರಿ ಅಲ್ವಾ. ಸೊ ಈಗ ನೋಡಿ ರೀಚಾರ್ಜ್ ಮಾಡ್ತಾಯಿದ್ದೀನಿ 15 ರೂಪೀಸ್. ಈ ಥರ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಿಮ್ಮ ಇದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ UPI ಪೇಟಿಎಮ್ ತೋರಿಸ್ತಿದೆ, UPI ಫೋನ್ಪೇ ತೋರಿಸ್ತಿದೆ, UPI ಗೂಗಲ್ ಪೇ ತೋರಿಸ್ತಿದೆ, ಅಥವಾ ಕಾರ್ಡು, ನೆಟ್ ಬ್ಯಾಂಕಿಂಗ್ ಯಾವ್ದು ಮುಖಾಂತರ ಆದರೂ ಮಾಡ್ಬೋದು. ಈಗ ನಾನು UPI ಚೂಸ್ ಮಾಡ್ತಾಯಿದ್ದೀನಿ. UPI ಚೂಸ್ ಮಾಡಿದಾಗ ನೋಡಿ ಆ್ಯಪ್ ಆ್ಯಂಡ್ UPI ID ಅಂತ ಇದೆ. ನಾನೀಗ UPI ID ಮುಖಾಂತರನೂ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಫೋನ್ಪೇ, ಗೂಗಲ್ ಪೇ, ನಿಮ್ಮ ಮೊಬೈಲಲ್ಲಿ ಫೋನ್ಪೇ, ಗೂಗಲ್ ಪೇ ಆ್ಯಪ್ ಇದ್ದರೆ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಅದ್ರ ಮುಖಾಂತರನೂ ಆಗುತ್ತೆ. ಈಗ UPI IDಲಿ ನಾನು ಮಾಡ್ತಾಯಿದ್ದೀನಿ. UPI ID ಮುಖಾಂತರ ಹೇಗೆ ಮಾಡೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ UPI IDಲಿ ಯಾವ ರೀತಿ ಮಾಡೋದು. ನೀವು UPI ID ಕರೆಕ್ಟಾಗಿ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಇನ್ವ್ಯಾಲಿಡ್ ಅಂತ ಬರುತ್ತೆ. ನೋಡಿ ಈಗ ಪೇಮೆಂಟ್ ರಿಕ್ವೆಸ್ಟ್ ಹೋಗಿದೆ. ರಿಕ್ವೆಸ್ಟ್ ಹೋಗಿದೆ. ಈ ಥರ ಲೋಡಿಂಗ್ ಆಗುತ್ತೆ. ಸೊ ನೋಡಿ ಕನ್ಫರ್ಮಿಂಗ್ ಪೇಮೆಂಟ್ ಅಂತ ತೋರಿಸ್ತಿದೆ. ನೋಡಿ ಈಗ ನಾನು ಪೇಯ್ಡ್ ಆಗಿದೆ, ಪೇಮೆಂಟ್ ಸಕ್ಸಸ್ಫುಲಿ ಅಂತ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ಆದಾಗ ನೋಡಿ ಈಗ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ, ರೀಡೈರೆಕ್ಟ್ ಆಗುತ್ತೆ ಪೇಜು ನಿಮಗೆ. ವೆಯ್ಟ್ ಮಾಡಿ, ಈ ಥರ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ರೀಚಾರ್ಜ್ ₹15 ಕಂಪ್ಲೀಟೆಡ್ ಫಾರ್ ಕನ್ಸ್ಯೂಮರ್ ನಂಬರ್ ಅಂತ ಬರುತ್ತೆ. ನೋಡಿ ಪೇಯ್ಡ್, ರೀಚಾರ್ಜ್ ಸಕ್ಸಸ್ ಆಗಿದೆ. ಸೊ ಈ ರೀತಿ ನೀವು ರೀಚಾರ್ಜ್ ಮಾಡ್ಕೋಬೋದು. ಪ್ರೊಫೈಲ್ ಫಸ್ಟು ಕಂಪ್ಲೀಟ್ ಆಗಿರಬೇಕು. ಪ್ರೊಫೈಲ್ ಕಂಪ್ಲೀಟ್ ಆಗಿಲ್ಲ ಅಂದರೆ ರೀಚಾರ್ಜ್ ಆಗೋಲ್ಲ, ಅದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಆ್ಯಂಡ್ ಇದು ಈ ರೀತಿ ನೀವು ರೀಚಾರ್ಜ್ ಮಾಡ್ಕೋಬೇಕಾದ್ರೆ ನಿಮಗೆ ಫೇಯ್ಡ್ ಅಂತ ತೋರಿಸುತ್ತೆ. ಆವಾಗ ನಿಮಗೆ ಯಾವ ಮೊಬೈಲ್ಗೆ ರೀಚಾರ್ಜ್ ಮಾಡಿದರೆ ಅದು ಮೊಬೈಲ್ ಮಾರ್ಗೆ ನಿಮಗೆ ಮೆಸೇಜ್ ಬರುತ್ತೆ. ಸೊ ಈ ಥರ ನೀವು ದನ್ಪೇ ಆ್ಯಪಲ್ಲಿ ಮೊಬೈಲ್ನ ರೀಚಾರ್ಜ್ ಮಾಡ್ಕೋಬೋದು. ಸೊ ನೋಡಿ ಈಗ ಮೊಬೈಲ್ ರೀಚಾರ್ಜ್ ಮಾಡಿದ್ವಿ, ನೋಡಿ ರೀಚಾರ್ಜ್ ಮಾಡಿದ್ರಿ. ಈಗ ನೋಡಿ ನಮ್ಮ ಮೊಬೈಲ್ ರೀಚಾರ್ಜ್ ಮಾಡಿದ್ದಕ್ಕೆ ನಮಗೆ ಕ್ಯಾಶ್ ಬ್ಯಾಕ್ಸ್ ಬಂದಿರುತ್ತೆ. ನೋಡಿ ನಾನು ರೀಚಾರ್ಜ್ ಮಾಡಿದ್ದೀನಿ. ಸೊ ನನಗೆ 0.15 ಕ್ಯಾಶ್ ಬ್ಯಾಕ್ ಬಂದಿದೆ 15 ರೂಪೀಸ್ಗೆ, 1% ನನಗೆ. ಸೊ ಈ ರೀತಿ ನೀವು ನಮ್ಮ ಆ್ಯಪಲ್ಲಿ ಮೊಬೈಲ್ ರೀಚಾರ್ಜ್ ಮಾಡೋದ್ರಿಂದ ಕ್ಯಾಶ್ ಬ್ಯಾಕ್ನೂ ಕೂಡ ತೊಗೋಬೋದು. ಆ್ಯಂಡ್ ಪ್ರೊಫೈಲ್ನ ಯಾವ ರೀತಿ ಫಿಲ್ ಮಾಡೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಮೊಬೈಲ್ ರೀಚಾರ್ಜ್ ಈ ಥರ ಮಾಡ್ಬೋದು ನಮ್ಮ ಆ್ಯಪಲ್ಲಿ. ಥ್ಯಾಂಕ್ ಯು.